ಹಾಯ್ ಫ್ರೆಂಡ್ಸ್, ಇವತ್ತು ನಾನು 5 ನಿಮಿಷದಲ್ಲಿ ಮಾಡಲಿಕ್ಕೆ ಆಗುವಂತಹ ಟೊಮೆಟೊ ಸಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ಮೊದಲಿಗೆ ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿ ಬಾಣಲೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಬಾಣಲೆ ಬಿಸಿ ಆಗ್ತಾ ಇದ್ದಾಗೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ತೇನೆ. ಆಮೇಲೆ ಸ್ವಲ್ಪ ಸಾಸಿವೆ ಸಿಡಿತಾ ಇರುವಾಗಲೇ ಒಂದು 1/4 ಚಮಚದಷ್ಟು ಜೀರಿಗೆ ಮತ್ತು ಒಂದು 1/4 ಚಮಚಕ್ಕಿಂತ ಸ್ವಲ್ಪ ಕಡಿಮೆ ಮೆಂತ್ಯವನ್ನು ಹಾಕ್ಕೊಳ್ತೇನೆ. ಮೆಂತ್ಯ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಆಗಬಾರ್ದು, ಜಾಸ್ತಿ ಆದರೆ ಕಹಿ ಆಗ್ತದೆ. ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಸ್ವಲ್ಪ ಹುರ್ಕೊಳ್ತೇನೆ. ಈಗ ಅದಕ್ಕೆ ಕಟ್ ಮಾಡಿಟ್ಟಂಥ ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೇನೆ. ಟೊಮೆಟೊ ಚಿಕ್ಕದಿದ್ದರೆ 2 ಹಾಕ್ಕೊಳ್ಳಿ, ದೊಡ್ಡದಾದರೆ 1 ಹಾಕಿದರೆ ಸಾಕು. ಮತ್ತಿಲ್ಲಿ 2 ಹಸಿಮೆಣಸಿನ್ಕಾಯಿ ಹಾಕಿದ್ದೇನೆ. ಈಗ 1/4 ಚಮಚದಷ್ಟು ಅರಶಿನ, ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ತೇನೆ. ಉಪ್ಪು ಮತ್ತು ಅರಶಿನ ಹಾಕೋದ್ರಿಂದ ಟೊಮೆಟೊ ಬೇಗ ಮೆದುವಾಗ್ತದೆ, ಒಳ್ಳೆ ಫ್ರೈ ಆಗ್ತದೆ. ಅದಕ್ಕೆ ನಾನು ಈಗ ಹಾಕ್ಕೊಳ್ತಿದ್ದೇನೆ. ಹಾಕಿ ಇಲ್ಲಿಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಈಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದರೆ ಸಾಕು. ಹಾಕಿ ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಫ್ರೈ ಆಗಲಿಕ್ಕೆ ಬಿಡ್ತೇನೆ. ಈಗ ನೋಡಿ, ಮುಚ್ಚಳ ತೆಗಿತಾ ಇದ್ದೇನೆ. ನೋಡಿ, ಒಳ್ಳೆ ಫ್ರೈ ಆಗಿದೆ ಟೊಮೆಟೊ. ಹೀಗೆ ಒಳ್ಳೆ ಫ್ರೈ ಆಗಬೇಕು. ಈಗ ಅದಕ್ಕೆ ನಾನು ಮೊದಲೇ ಹುಣಸೆಹಣ್ಣಿನ ರಸ ಮಾಡಿಟ್ಟಿದ್ದೆ, ಅದನ್ನು ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ಹಾಕಿದರೆ ಸಾಕು. ಹಾಕಿ ಸ್ವಲ್ಪ ಹೊತ್ತು ಹಾಗೆ ಹುರ್ಕೊಂಡ್ರೆ ಸಾಕು. ಆಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಿದ್ದೇನೆ. ಎಷ್ಟು ಬೇಕು ನಿಮಗೆ ನೀರು ಅಷ್ಟು ನೋಡಿ ಹಾಕ್ಕೊಳ್ಬೇಕು ನೀರು. ಹಾಕಿ ಒಂದು 1/4 ಚಮಚದಷ್ಟು ಪೆಪ್ಪರ್ ಪೌಡರ್, 2.5 ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಳ್ತೇನೆ. ಈಗ ನಾನು ಅದಕ್ಕೆ ಪುನಃ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತೇನೆ. ನಿಮಗೆ ಎಷ್ಟು ಬೇಕು ನೋಡಿ ಹಾಕಿದರೆ ಸಾಕು ನೀರು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ. ಮತ್ತು 3 ಚಮಚದಷ್ಟು ಸಕ್ಕರೆಯನ್ನು ಸಹ ಹಾಕ್ಕೊಳ್ತೇನೆ. ಇಲ್ಲಿ ಉಪ್ಪು ಮಾತ್ರ ನೀವು ನೋಡಿ ಹಾಕ್ಕೊಳ್ಳಿ. ಆಗೊಮ್ಮೆ ಫ್ರೈ ಮಾಡುವಾಗ ಸಹ ಹಾಕಿದ್ವಲ್ಲ, ಅದು ಮತ್ತು ಇವಾಗ ಹಾಕೋದನ್ನು ನೋಡಿ ಹಾಕ್ಕೊಳ್ಳಿ. ಈಗ ಮುಚ್ಚಳವನ್ನು ಕ್ಲೋಸ್ ಮಾಡ್ತಾ ಇದ್ದೇನೆ ಬೇಯಲಿಕ್ಕೆ. ನೋಡಿ, ಈಗ ತೆಗಿತಾ ಇದ್ದೇನೆ ಮುಚ್ಚಳ. ಒಳ್ಳೆ ಫ್ರೈ ಆಗಿದೆ ನೋಡಿ, ಕುದೀತಾ ಇದೆ. ನೋಡಿ ಎಷ್ಟು ಬೇಗ ಟೊಮೆಟೊ ಸಾರು ಮಾಡ್ಬೋದು. ನಮಗೆ ಎಲ್ಲಿಯಾದರೂ ಅರ್ಜೆಂಟ್ ಹೋಗಲಿಕ್ಕಿದ್ರೆ ಆಗ ನಮಗೆ ಈ ಥರ 5 ನಿಮಿಷದಲ್ಲಿ ಬೇಗ ಟೊಮೆಟೊ ಸಾರು ಮಾಡಿಟ್ಟು ಹೋಗ್ಬೋದು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ.